ಚೇಂಜ್ ಕಟ. ಕರಾಟೆ ಆತ್ಮರಕ್ಷಣೆಯ ಕಲೆ. ಕರಾಟೆ ಕರಗತ ಮಾಡಿಕೊಂಡವನಿಗೆ ಕರಾಟೆ ಎಂದರೆ ಜಪಾನಿ ಭಾಷೆಯಲ್ಲಿ ಬರಿಗೈ ಎಂದರೆ ಪರಿಣಿತರ ಪ್ರಕಾರ ಕರಾಟೆಯು ಕೇರಳದಲ್ಲಿ ಬೆಳಕಿಗೆ ಪ್ರಚಲಿತ ಕಥೆಯೊಂದರಂತೆ ಹಿಂದೆ ಕೇರಳ ರಾಜನು ಬೇಟೆಯಾಡಲು ಹೋದಾಗ ಆನೆ ಸಿಂಹಗಳ ಸೆಣಸಾಟದಿಂದ ಸ್ಫೂರ್ತಿ ಪಡೆದ ಆತನ ಮನಸ್ಸಿನಲ್ಲಿ ಸ್ವರಕ್ಷಣಾ ತಂತ್ರವೊಂದು ರೂಪುಗೊಂಡಿತು. ಆತ ವಿವಿಧ ಪ್ರಾಣಿಗಳ ಸಂರಕ್ಷಣಾ ಭಂಗಿ, ಚೇತ್ಕಾರ, ರಕ್ಷಣಾ ವಿಧಾನಗಳು ಹಾಗೂ ಸಾಂದರ್ಭಿಕ ಪ್ರತಿಕ್ರಿಯೆ ಕ್ರೋಢೀಕರಿಸಿ ಅಳವಡಿಸಿಕೊಂಡು ಮಾರ್ಪಡಿಸಿ ಉಪಯುಕ್ತವಾಗಿಸಿಕೊಂಡು ಇಂದಿಗೂ ಕೇರಳದಲ್ಲಿ ಕಾಣಸಿಗುವ ಕಲರಿಫೈಡ್ ಕದನ ತಂತ್ರ ಪ್ರಾಚೀನ ಕರಾಟೆಯ ಒಂದು ಕೊಂಡಿಯಾಗಿರುತ್ತದೆ. ಸುತ್ತಲಿಂದ ಬರುವಂತ ಆಕ್ರಮಣವನ್ನು ತಡೆಗಟ್ಟುವಂತ ಒಂದು ದೃಶ್ಯವನ್ನು ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ತೋರಿಸ್ತಾ ಇದ್ದಾರೆ. ಇದೇ ಶಾಲೆಯ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ತಮ್ಮ ಹೆತ್ತವರು ಎಲ್ಲ ಮಕ್ಕಳನ್ನು ಕರಾಟೆಗೆ ಸೇರಿಸಿಕೊಳ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಬ್ಬ ಬೌದ್ಧ ಸನ್ಯಾಸಿಯು ಕೇರಳದಿಂದ ಹೊರಟು ಉತ್ತರ ಭಾರತದಲ್ಲಿ ನೆಲೆಸಿ ಬಳಿಕ ಚೀನಾ ದೇಶದ ಶಾವಲಿನ್ ದೇವಸ್ಥಾನದಲ್ಲಿ ಈ ಕರಾಟವನ್ನು ಇತರರಿಗೆ ಕಲಿಸಿಕೊಟ್ಟರು. ನಂತರ ಚೀನಾ ಮತ್ತು ಜಪಾನ್ ದೇಶದ ಮಧ್ಯದಲ್ಲಿರುವ ಒಕಿನಾವಾ ದ್ವೀಪದಲ್ಲಿ ಈ ತಂತ್ರಗಳ ಅಭ್ಯಾಸ ನಡೆಯಿತು. ಈ ಕದನ ತಂತ್ರ ಅಥವಾ ಆತ್ಮರಕ್ಷಣಾ ಕಲೆಗೆ ಜಪಾನಿಯರ ಕೊಡುಗೆ ಬಹಳವಿದೆ. ಇನ್ನು ಕೋಶಾವಸ್ಥೆಯಲ್ಲಿದ್ದ ಈ ಕಲೆಯನ್ನು ಕಾಲೋಚಿತವಾಗಿ ಪರಿಷ್ಕರಿಸಿ ಕರಾಟೆ ಎಂದು ಪ್ರಥಮವಾಗಿ ಹೆಸರಿಸಿದವರು ಜಪಾನಿಗರು. ಭಾರತ ದೇಶದ ಕಲೆಯಾದರೂ ಬೆಳೆದದ್ದು ಜಪಾನ್ನಲ್ಲಿ. ಒಬ್ಬ ಕರಾಟೆ ಪಟು ಎಷ್ಟು ದೂರದಿಂದ ಒಂದು ಎದುರಾಳಿಯನ್ನು ಹೊಡೆದು ಓಡಿಸಬಹುದು ಅಂತೇಳಿ ಹಂಚಿನ ಮೂಲಕ ಮಾಡಿ ತೋರಿಸ್ತಾ ಇದ್ದಾರೆ ಇದೇ ಶಾಲೆಯ ವಿದ್ಯಾರ್ಥಿಗಳು. ಧನ್ಯವಾದಗಳು. ಸಾಮಾನ್ಯವಾಗಿ ಯಾವುದೇ ಆಯುಧದ ಸಹಾಯ ಇಲ್ಲದೆ ದೇಹದ ವಿವಿಧ ಅಂಗಾಂಗಗಳನ್ನೇ ಸಮಯಕ್ಕನುಗುಣವಾಗಿ ಆಯುಧವಾಗಿರಿಸಿ ವೈರಿಯನ್ನು ಹಿಮ್ಮೆಟ್ಟಿಸುವ ಅಥವಾ ನಿಶ್ಚಿತೀಕರಿಸುವ ಅಲ್ಲವ ಎಂಗಹೀನಾಗುವ ಅಥವಾ ಅನಿವಾರ್ಯವಾಗಿ ಸಾಧ್ಯವಿರುವ ಕಲೆಯೇ ಈ ನಿಯುದ್ಧ ತಂತ್ರಶೈಲಿ. ನಿಯುದ್ಧ ಕಲೆಯೇ ಕರಾಟೆ. ಹಂಚು ಇಟ್ಟಿಗೆಗಳನ್ನು ಒಡೆಯುವುದು ಕರಾಟೆ ಪ್ರದರ್ಶನದಲ್ಲಿ ಕಂಡುಬರುವಂಥ ಒಂದು ಸಾಮಾನ್ಯ ದೃಶ್ಯ. ಆದರೆ ಕರಾಟೆ ಎಂದು ಕೇವಲ ಹಂಚು ಇಟ್ಟಿಗೆಗಳನ್ನು ಒಡೆಯುವುದು ಎಂಬ ಭಾವನೆ ಜನರಲ್ಲಿ ಬರಲು ಇದೊಂದು ಕಾರಣವಿರಬಹುದು. ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಎದುರಾಳಿಯನ್ನು ಒಡೆಸುವುದು ಅಂತೇಳಿ ವಿದ್ಯಾರ್ಥಿಗಳು ತೋರಿಸ್ತಾ ಇದ್ದಾರೆ. ಕರಾಟೆ ಇದು ಪ್ರಾಥಮಿಕ ಹಂತದಲ್ಲಿ ಮಾತ್ರ ಇದೆ. ಕರಾಟೆ ಪ್ರದರ್ಶನದಲ್ಲಿ ಕರಾಟೆಕಾರರ ತಂತ್ರ ಮತ್ತು ತಂತ್ರದ ಫಲವನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ ಮಾತ್ರ ಈ ರೀತಿ ಒಡೆದು ತೋರಿಸಲಾಗುತ್ತದೆ. ಹಂಚು ಅಥವಾ ಇಟ್ಟಿಗೆಗಳನ್ನು ಒಡೆದು ತೋರಿಸಲಾಗುತ್ತದೆ. ಕರಾಟೆ ಪಟು ತನ್ನ ಇಡೀ ದೇಹವನ್ನೇ ಕಲ್ಲನ್ನಾಗಿಸುವಂಥ ಒಂದು ದೃಶ್ಯವನ್ನು ಹಂಚಿ ಹೊಡೆಯುವುದರ ಮೂಲಕ ಕರಾಟೆ ಶಿಕ್ಷಕರಾದ ಚಂದ್ರಶೇಖರ್ ಕನಕಮಜಲು ಇವರು ತಮ್ಮ ವಿದ್ಯಾರ್ಥಿಗೆ ಪ್ರಯೋಗ ಮಾಡ್ತಾ ಇದ್ದಾರೆ. ಇಡೀ ದೇಹವನ್ನೇ ಕಲ್ಲನ್ನಾಗಿಸುವಂಥ ಒಂದು ತಂತ್ರಗಾರಿಕೆ ಕರಾಟೆ ಪಟುಗಳಿಗೆ ಇರುತ್ತದೆ. ಎಲ್ಲರೂ ಕೈ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ದೇಹದ ವಿವಿಧ ಅಂಗಾಂಗಗಳಿಗೆ ಸಮಯಗುಣವಾಗಿ ಗಟ್ಟಿಯಾಗಿಸಿಕೊಂಡು ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿ ಮಾಡಿಕೊಂಡವನಿಗೆ ಆರೋಗ್ಯ, ತಾಳ್ಮೆ, ಏಕಾಗ್ರತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಸತತ ಅಭ್ಯಾಸದಿಂದ ಗಂಡು ಹೆಣ್ಣು ಹಾಗೂ ವಯಸ್ಸಿನ ಭೇದವಿಲ್ಲದೆ ಕರಾಟೆಯಲ್ಲಿ ಪರಿಣತಿ ಪಡೆಯಬಹುದು. ಜಯವು ಅಭ್ಯಾಸಶೀಲರಿಗೆ ಸಿಗುತ್ತದೆ. ಈ ಕಲೆಯ ಆಳ ಬಹಳ ಇದೆ. ತಿಳಿಯಲು ಜಾಣ್ಮೆ, ಕಲಿಯಲು ತಾಳ್ಮೆ ಎರಡೂ ಇರಬೇಕಾಗ್ತದೆ. ಆತ್ಮರಕ್ಷಣೆಯ ಮತ್ತು ಮಾನಸಿಕ ದೈಹಿಕ ನಿಯಂತ್ರಣದ ವಿಶಿಷ್ಟ ಕಲೆಯೇ ಕರಾಟೆ. ಮಾನವ ಪಿಲ್ಲರ್ನ ಮೂಲಕ ವಿದ್ಯಾರ್ಥಿಗಳು ಮಾಡಿ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಸೆಕೆಂಡ್ ಪಿರಮಿಡ್. Push. Start. ಈ ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಕರಾಟೆಯಲ್ಲಿ ತೊಡಗಿಕೊಂಡಿದ್ದಾರೆ. ಎಲ್ಲರನ್ನೂ ವೇದಿಕೆಗೆ ಕರ್ಕೊಂಡು ಬರಲು ಅಸಾಧ್ಯವಾಗಿದೆ. ಹೆತ್ತವರು ನಮ್ಮೊಡನೆ ಸಹಕಾರವನ್ನು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಧನ್ಯವಾದಗಳು. Third pyramid. Push. ಪೋಷಕ ಮಿತ್ರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ದಯಮಾಡಿ ಊಟ ಮಾಡುವವರು ಊಟದ ಕೌಂಟರ್ಲಿ ಹೋಗಿ ಊಟವನ್ನು ಸ್ವೀಕರಿಸಿಕೊಳ್ಳಿ. ದಯಮಾಡಿ ಪೋಷಕರಲ್ಲಿ ವಿನಂತಿ, ಊಟದ ಕೌಂಟರ್ನಲ್ಲಿ ಹೋಗಿ ಊಟವನ್ನು ಮುಗಿಸಿಕೊಂಡು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿಕೊಳ್ಳಿ. ಮತ್ತೊಮ್ಮೆ ಮಾನವ ಪಿಲ್ಲರ್ನ ಮೂಲಕ ಕರಾಟೆಯ ವಿದ್ಯಾರ್ಥಿಗಳು ರಿಲ್ಯಾಕ್ಸ್. ಕನ್ನಡ ನಾಟಕದಲ್ಲಿರುವಂತಹ ನಶ್ವಿ ಮತ್ತು ಸಮಲ್ ಆಫೀಸ್ ರೂಮ್ ಹತ್ರ ಬರಬೇಕು. ನೆಕ್ಸ್ಟ್ ಫೈರ್ಮ್ಯಾನ್, ಫೈರ್ ಟೈಲ್ಸ್. ಕರಾಟೆ ಪಟುಗಳಿಗೆ ಬೆಂಕಿ, ನೀರು ಅಥವಾ ಆಯುಧ ಇನ್ಯಾವುದೇ ಫೈರ್ ಟೈಲ್ಸ್ ಇದಿಲ್ಲದೆ ಎದುರಾಳಿಯನ್ನು ಹಿಮ್ಮೆಟ್ಟಿಸುವಂಥ ಶಕ್ತಿ ಕರಾಟೆಯಲ್ಲಿ ಹೇಳಿಕೊಡಲಾಗುತ್ತದೆ. ಈಗ ಬೆಂಕಿಯ ಮೂಲಕ ಒಂದು ಸಣ್ಣ ದೃಶ್ಯವನ್ನು ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಮಾಡಿ ತೋರಿಸ್ತಾ ಇದ್ದಾರೆ. ದಯಮಾಡಿ ಪುಟಾಣಿಗಳು ಮನೆಯಲ್ಲಿ ಹೋಗಿ ಈ ರೀತಿ ಪ್ರಯತ್ನ ಮಾಡಬೇಡಿ. ಕಡಿಮೆ ಶಕ್ತಿ ಬಳಸಿ ಕೂಡ ಎದುರಾಳಿಯನ್ನು ಹಿಮ್ಮೆಟ್ಟಿಸುವಂಥ ಒಂದು ಕಲೆಯನ್ನು ಈಗ ಹಂಚಿನ ಮೂಲಕ ಮಾಡಿ ತೋರಿಸ್ತಿದ್ದಾರೆ. ಇದು ಶಾಲೆಯ ವಿದ್ಯಾರ್ಥಿಗಳು. One. ಬೆಂಕಿಯ ಮೂಲಕ ಹೊಡೆದುವ ಒಂದು ದೃಶ್ಯ ಹಂಚೆಯಲ್ಲಿ.
ಧನ್ಯವಾದಗಳು. ನೆಕ್ಸ್ಟ್ ಬೈಪಾಸ್. ಒಬ್ಬ ಕರಾಟೆ ಪಟು ತನ್ನ ಮೇಲೆ ಎಷ್ಟು ತೂಕವನ್ನು ಹೇರಬಹುದು ಅಂತೇಳಿ ಬೈಕಿನ ಮೂಲಕ ಇದೇ ಶಾಲೆಯ ವಿದ್ಯಾರ್ಥಿ ಮಾಡಿ ತೋರಿಸ್ತಾ ಇದ್ದಾರೆ. ಸಮದ್ ನಸ್ವಿ ಬೇಗ ಆಫೀಸ್ ರೂಮ್ ಹತ್ರ ಬರಬೇಕು. Self defense. Hush. Start. Thank you. Stand up. One.
Hush. 3. 4. 5. 6.